ಹಲೋ ವೆಲ್ಕಮ್ ಟು ಆನ್ಲೈನ್ ಟ್ಯೂಷನ್ ಕ್ಲಾಸ್. ಇವತ್ತಿನ ವಿಡಿಯೋದಲ್ಲಿ ನಾನು 8ನೇ ತರಗತಿಯವರ ಎ ಡೇ ಇನ್ ದ ಆಶ್ರಮ್ ಇಂಗ್ಲೀಷ್ ಲೆಸನ್ ಇದು ಫಸ್ಟ್ ಲೆಸನ್ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಇಂಗ್ಲೀಷ್ ಕಷ್ಟ ಇರುತ್ತೆ. ಇಂಗ್ಲೀಷ್ ಲೆಸನ್ ಸಂಪೂರ್ಣವಾದ ಇಂಗ್ಲೀಷ್ ಪಾಠದ ಕತೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಇದಕ್ಕೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾವ ರೀತಿ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಗೂಗಲ್ಗೆ ಹೋಗಿ ಅಲ್ಲಿ 8th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಅಂತ ಕೊಟ್ಟರೆ ಅಲ್ಲಿ ಫಸ್ಟಿಗೆ ನಿಮಗೆ ಆಪ್ಷನ್ಸ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಆಗುತ್ತೆ. ನೀವು ಅದರಿಂದನೇ ರೆಫರ್ ಮಾಡ್ಬೋದು. ನಾನು ಅದೇ ರೀತಿ ಮಾಡ್ತಾ ಇದ್ದೀನಿ. ಇಲ್ಲಿ ಇಂಗ್ಲೀಷ್ ಇದು ಸೆಕೆಂಡ್ ಲ್ಯಾಂಗ್ವೇಜ್ 8th ಸ್ಟ್ಯಾಂಡರ್ಡ್ ಅವರದ್ದು ಫಸ್ಟ್ ಲೆಸನ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಂಗ್ಲೀಷಲ್ಲಿ ಕೆಲವು ಪಾಠಗಳು ನಮಗೆ ಅರ್ಥ ಆಗೋದಿಲ್ಲ, ಅದರ ಕತೆ ಏನು ಅಂತ ಅರ್ಥ ಆಗೋದಿಲ್ಲ. ಹಾಗಾಗಿ ನಾನು ಇದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನಿಲ್ಲಿ ಮೊದಲಿಗೆ ಕವಿಯವರ ಪರಿಚಯವನ್ನು ಹೇಳ್ತಾ ಇದ್ದೀನಿ. ಎ ಡೇ ಇನ್ ದ ಆಶ್ರಮ್ ಪಾಠವನ್ನು ಬರೆದವರು, ಅದರ ಲೇಖಕರು CF ಆ್ಯಂಡ್ರ್ಯೂಸ್ ಅಂತ ಹೇಳಿ. ಫಸ್ಟ್ ನಾನು ಅದನ್ನ ಓದ್ತೀನಿ ಕಂಪ್ಲೀಟಾಗಿ. ಕವಿಯ ಬಗ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಅದನ್ನ ಕಂಪ್ಲೀಟಾಗಿ ಓದ್ತೀನಿ. CF ಆ್ಯಂಡ್ರ್ಯೂಸ್, ಚಾರ್ಲ್ಸ್ ಫ್ರೀರ್ ಆ್ಯಂಡ್ರ್ಯೂಸ್, 1871 to 1940, was an English priest of the Church of England. He was an educator and Indian freedom fighter. He became Mahatma Gandhi's closest friend and associate. Andrews reveals his experience while he stayed in the ashram. Shantiniketan was founded by Rabindranath Tagore. It is a school with a difference where students learn with great joy. ಈಗ ಇದರ ಅರ್ಥ ಹೇಳ್ತಾ ಇದ್ದೀನಿ. CF ಆ್ಯಂಡ್ರ್ಯೂಸ್, ಈ ಪಾಠವನ್ನು ಬರೆದವರು CF ಆ್ಯಂಡ್ರ್ಯೂಸ್. CF ಆ್ಯಂಡ್ರ್ಯೂಸ್ ಅವರ ಕಂಪ್ಲೀಟ್ ಹೆಸರು ಚಾರ್ಲ್ಸ್ ಫ್ರೀರ್ ಆ್ಯಂಡ್ರ್ಯೂಸ್ ಅಂತ ಹೇಳಿ. ಅವರ ಡೇಟ್ ಆಫ್ ಬರ್ತ್ ಬಂದು 1871 to 1940. ಈ ವಾಸ್ ಅನ್ ಇಂಗ್ಲೀಷ್ ಪ್ರೀಸ್ಟ್ ಆಫ್ ದ ಚರ್ಚ್ ಆಫ್ ಇಂಗ್ಲೆಂಡ್. ಇಂಗ್ಲೆಂಡಿನ ಒಂದು ಚರ್ಚಲ್ಲಿ ಅವರು ಇಂಗ್ಲೀಷ್ ಪ್ರೀಸ್ಟ್ ಆಗಿರ್ತಾರೆ. ಇಂಗ್ಲೀಷ್ ಪ್ರೀಸ್ಟ್ ಅಂತ ಹೇಳಿದರೆ ಪಾದ್ರಿ ಅಂತ ಹೇಳ್ತೀವಿ ನಾವು. ಚರ್ಚಲ್ಲಿ ಪಾದ್ರಿಗಳಿರ್ತಾರಲ್ಲ, ಅದೇ ರೀತಿ ಅವರು ಇಂಗ್ಲೆಂಡಲ್ಲಿರುವಂಥ ಒಂದು ಚರ್ಚಲ್ಲಿ ಅವರು ಇಂಗ್ಲೀಷ್ ಪ್ರೀಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಈ ವಾಸ್ ಅನ್ ಎಜುಕೇಟರ್ ಆ್ಯಂಡ್ ಇಂಡಿಯನ್ ಫ್ರೀಡಮ್ ಫೈಟರ್. ಅವರು ಬಂದು ಭಾರತದ ಸ್ವತಂತ್ರ ಹೋರಾಟಗಾರರು, ಅದೇ ರೀತಿ ಅವರೊಬ್ಬರು ಶಿಕ್ಷಣ ತಜ್ಞರು. ಅಲ್ಲಿ ಎಜುಕೇಟರ್ ಅಂತ ಹೇಳಿದರೆ ಶಿಕ್ಷಣ ತಜ್ಞ, ಹಾಗೆ ಇಂಡಿಯನ್ ಫ್ರೀಡಮ್ ಫೈಟರ್, ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು. ಹಿ ಬಿಕೇಮ್ ಮಹಾತ್ಮ ಗಾಂಧೀಜೀಸ್ ಕ್ಲೋಸೆಸ್ಟ್ ಫ್ರೆಂಡ್ ಆ್ಯಂಡ್ ಅಸೋಸಿಯೇಟ್. ಅವರು ಮಹಾತ್ಮ ಗಾಂಧೀಜಿಯವರ ಆತ್ಮೀಯವಾದ ಗೆಳೆಯ ಆಗಿದ್ದರು. ಅದೇ ರೀತಿ ಅಸೋಸಿಯೇಟಿಗೆ ತುಂಬ ಅರ್ಥಗಳಿದೆ. ಸಹೋದ್ಯೋಗಿ ಅಂತ ಕೂಡ ಹೇಳ್ತಾರೆ. ಸೆಕೆಂಡ್ ಪ್ಯಾರಾ ಇದು ಆ್ಯಂಡ್ರ್ಯೂಸ್ ರಿವೀಲ್ಸ್ ಹಿಸ್ ಎಕ್ಸ್ಪೀರಿಯನ್ಸ್ ವೈಲ್ ಈ ಸ್ಟೇಡ್ ಇನ್ ದ ಆಶ್ರಮ್. ಅಂದರೆ ಆ್ಯಂಡ್ರ್ಯೂಸ್ ಅವರು ಶಾಂತಿನಿಕೇತನ ಆಶ್ರಮದಲ್ಲಿ ಒಂದು ದಿನ ಅಲ್ಲಿ ಸ್ಟೇ ಆಗಿರ್ತಾರೆ. ಅಲ್ಲಿ ಅವರಿಗೆ ಏನೆಲ್ಲ ಅನುಭವ ಆಯಿತು ಅದನ್ನ ಈ ಪಾಠದಲ್ಲಿ ಅವರು ಬರೆದಿದ್ದಾರೆ. ನೆಕ್ಸ್ಟ್ ಲೈನ್, ಶಾಂತಿನಿಕೇತನ್ ವಾಸ್ ಫೌಂಡೆಡ್ ಬೈ ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್ ಅವರು ಶಾಂತಿನಿಕೇತನ್ ಎಂಬ ಶಾಲೆಯನ್ನು ಸ್ಥಾಪನೆ ಮಾಡಿದರು. ಇಟ್ ಈಸ್ ಎ ಸ್ಕೂಲ್ ವಿತ್ ಎ ಡಿಫ್ರೆನ್ಸಸ್ ವೇರ್ ಸ್ಟೂಡೆಂಟ್ಸ್ ಲರ್ನ್ ವಿತ್ ಗ್ರೇಟ್ ಜಾಯ್. ಶಾಂತಿನಿಕೇತನ್ ಶಾಲೆ ಬಂದು ತುಂಬಾ ವೈವಿಧ್ಯತೆಯಿಂದ ಕೂಡಿತ್ತು, ಹಾಗೆ ಅಲ್ಲಿನ ಮಕ್ಕಳು ತುಂಬಾ ಖುಷಿಯಿಂದ ಪಾಠಗಳನ್ನ ಕಲಿತಾ ಇದ್ರು ಅಂತ ಇಲ್ಲಿ ಬರೆದಿದ್ದಾರೆ. ವರ್ಡ್ಸ್ ಕ್ಯಾನಾಟ್ ಪಿಕ್ಚರ್ ಟು ಯು ದ ಬ್ಯೂಟಿ ಆಫ್ ಶಾಂತಿನಿಕೇತನ್. ಶಾಂತಿನಿಕೇತನ್ ಶಾಲೆಯನ್ನು ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ. ಅವರ್ ಓನ್ ಪೋಯೆಟ್ ಆ್ಯಂಡ್ ಟೀಚರ್ whom we called Gurudev has named it in his song, the darling of our hearts and it is worthy of the name. ನಮ್ಮ ಲೇಖಕ ಹಾಗೂ ಶಿಕ್ಷಕರಾದಂತಹ ಗುರುದೇವ್ ಅಂತಂತ ಹೇಳಿದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಅವರ ಒಂದು ಪದ್ಯದಲ್ಲಿ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್ ಎಂಬ ಪದ್ಯದಲ್ಲಿ ಈ ವಿಷಯನ ಬರೆದಿದ್ದಾರೆ. ಶಾಂತಿನಿಕೇತನ್ ಶಾಲೆಯ ಒಂದು ಸೌಂದರ್ಯವನ್ನು ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದನ್ನು ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್ ಎಂಬ ಪದ್ಯದಲ್ಲಿ ಗುರುದೇವ್ ಅವರು, ರವೀಂದ್ರನಾಥ್ ಟ್ಯಾಗೋರ್ ಅವರು ವರ್ಣಿಸಿದ್ದಾರೆ ಅಂತ ಈ ಪ್ಯಾರಾಗ್ರಾಫಿನ ಅರ್ಥ. All who have visited the ashram, old and young alike, have felt its inner beauty growing more and more upon them. ಯಾರೆಲ್ಲ ಈ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದಾರೆ, ಓಲ್ಡ್ ಆ್ಯಂಡ್ ಯಂಗ್, ಓಲ್ಡ್ ಪೀಪಲ್ ಆಗಿರ್ಬೋದು ಅಥವಾ ಯಂಗ್ ಯುವ ಜನರಾಗಿರ್ಬೋದು, ಯಾರೆಲ್ಲ ಈ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದಾರೆ, ಈ ಆಶ್ರಮದ ಇನ್ನರ್ ಬ್ಯೂಟಿ, ಒಳಗಿನ ಸೌಂದರ್ಯ ಅವರ ಮೇಲೆ ಅವ್ರ ಮೇಲೆ ಒಂದು ಪ್ರತಿಬಿಂಬಿಸ್ತಾ ಇದೆ. ಅವ್ರಿಗೇನೋ ಒಂದು ಶಕ್ತಿಯನ್ನು ತುಂಬುತ್ತಾ ಇದೆ ಈ ಆಶ್ರಮ.
ಅಂದರೆ ಯಾರಲ್ಲಿ ಆಶ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಖುಷಿ ಸಿಗ್ತಾ ಇದೆ ಅಂತ ಈ ಪ್ಯಾರಾಗ್ರಾಫಲ್ಲಿ ಬರೆದಿದ್ದಾರೆ. If I were to describe to you one day in the ashram with the boys that would perhaps best bring home to you its inner beauty. ಇಲ್ಲಿ ಚಾರ್ಲ್ಸ್ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಈ ಆಶ್ರಮದ ಹುಡುಗರ ಬಗ್ಗೆ ಇಲ್ಲಿ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಲಾಂಗ್ ಬಿಫೋರ್ ಸನ್ರೈಸ್ ಲೈಕ್ ದ ಬರ್ಡ್ಸ್ ಇನ್ ಅವರ್ ಓನ್ ಆಮ್ಲೋಕಿ ಗ್ರೋಸ್ ಆರ್ ಬಾಯ್ಸ್ ಆರ್ ಅವೇಕ್. ಅಂದರೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ಈಗ ಪಕ್ಷಿಗಳು ಯಾವ ರೀತಿ ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೇ ಎದ್ದೇಳುತ್ತೆ, ಹಾಗೆಯೇ ಇಲ್ಲಿ ಆಶ್ರಮದಲ್ಲಿ ಓದ್ತಾ ಇರುವಂತಹ ಗಂಡ್ಮಕ್ಳು ಅಷ್ಟೇ ಬೇಗ ಎದ್ದೇಳ್ತಾ ಇದ್ರು ಅಂತ. ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ, ಸನ್ರೈಸ್ ಆಗೋಕ್ಕಿಂತ ಮುಂಚೆನೇ ಮಕ್ಕಳು ಬೇಗನೆ ಎದ್ದೇಳ್ತಾ ಇದ್ರು ಈ ಆಶ್ರಮದಲ್ಲಿ ಅಂತ ಹೇಳಿದ್ದಾರೆ. The choristers are the first to rise and they go around the ashram singing their morning hymn. You can hear the voices in the distance drawing near and nearer, and then the sound dies away as the choir passes on to another part of the ashram. ಕಾರಿಸ್ಟರ್ಸ್ ಅಂತ ಹೇಳಿದರೆ ಒಂದು 3-4 ಜನ ಒಟ್ಟಿಗೆ ಒಂದು ಗುಂಪಲ್ಲಿ ಒಂದು ಪದ್ಯ ಹೇಳೋದು ಅಂತ ಅರ್ಥ ಅದರದ್ದು. ಅಲ್ಲಿ ನೋಡಿ ಹೇಳಿದ್ದಾರೆ, ದ ಕಾರಿಸ್ಟರ್ಸ್ ಆರ್ ದ ಫಸ್ಟ್ ಟು ರೈಸ್. ಕಾರಿಸ್ಟರ್ಸ್ ಬೆಳಿಗ್ಗೆ ಬೇಗ ಎದ್ದು ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಒಂದು ಆಶ್ರಮದ ಸುತ್ತಲೂ ಪದ್ಯ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅಂತ. ಅದೊಂದು ಅವರದ್ದೊಂದು ವಾಡಿಕೆ, ಅದು ಬೆಳಿಗ್ಗೆ ಎದ್ದು ಪದ್ಯ ಹೇಳೋದು. 4-5 ಜನ ಒಂದು ಗುಂಪಲ್ಲಿ ಆಶ್ರಮದ ಸುತ್ತಲೂ ಕೂಡ ಆ ಪದ್ಯ ಹೇಳ್ಕೊಂಡು ಆಶ್ರಮಕ್ಕೆ ಸುತ್ತ ಬರ್ತಾರೆ. ಅದು ನಮಗೆ ಕೇಳುವಾಗ ತುಂಬ ದೂರದಿಂದ ಪದ್ಯ ಕೇಳಿಸ್ತಾ ಇದೆ ಅಂತ ಅನಿಸುತ್ತೆ. ಡ್ರಾಯಿಂಗ್ ನಿಯರರ್ ಆ್ಯಂಡ್ ನಿಯರರ್ ಅಂದರೆ ಅವರು ಪದ್ಯ ಹೇಳ್ಕೊಂಡು ನಮ್ಮ ಹತ್ರ ಬರ್ತಾ ಇದ್ದಾರೆ ಅಂತ ಅನಿಸುವಾಗ ಆ ಪದ್ಯ ಕೇಳಿಸೋದು ನಿಲ್ಲಿಸುತ್ತೆ. ಅಂದರೆ ಆಶ್ರಮದ ಇನ್ನೊಂದು ಬದಿಗೆ ಅವರು ಆ ಥರ ಪದ್ಯ ಹೇಳ್ಕೊಂಡು ಹೋಗ್ತಾರೆ. ಇನ್ನು ಅಲ್ಲಿಂದ ನಮ್ಮ ಹತ್ರ ಬರ್ತಾರೆ ಅಂತ ಹೇಳುವಾಗ ಅವರು ಆಶ್ರಮದ ಇನ್ನೊಂದು ಬದಿಯಿಂದ ಅವರ ಒಂದು ಪದ್ಯ ಕೇಳಿಸ್ತಾ ಇರುತ್ತೆ. ತುಂಬ ಹಿಂಪಾಗಿರುತ್ತೆ ಅಂತ ನಮಗೆ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. The beauty of the sound in the silent morning air and the sense of joy and reverence which it brings give peace to the soul. ಅಂದರೆ ನನಗೆ ಹೇಳ್ದಂಗೆ ಬೆಳಿಗ್ಗೆ ನಮಗೆ ಗೊತ್ತಿರುತ್ತೆ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ಅದೊಂದು ಎಷ್ಟು ಸೈಲೆಂಟ್ ಇರುತ್ತೆ ಅಂತ ಹೇಳಿ ನಮ್ಮ ಅಟ್ಮಾಸ್ಫಿಯರ್. ಆ ಸೈಲೆನ್ಸಲ್ಲಿ ಈ ಥರ ಒಂದು ಪದ್ಯ ಕೇಳುವಾಗ ನಮಗೆ ಮನಸ್ಸಿಗೊಂದು ತುಂಬ ಶಾಂತಿ ಸಿಗುತ್ತೆ. ಅಂದರೆ ಒಂದು ಪೀಸ್ ಆಫ್ ದ ಸೋಲ್, ಒಂದು ಶಾಂತಿ ಸಿಗುತ್ತೆ ಅಂತ ಹೇಳಿ ಕವಿಗಳು ವರ್ಣಿಸ್ತಾ ಇದ್ದಾರೆ. ಆಶ್ರಮದ ಬಗ್ಗೆ, ಶಾಂತಿನಿಕೇತನ ಆಶ್ರಮದ ಬಗ್ಗೆ ಈ ರೀತಿಯಲ್ಲಿ ವರ್ಣಿಸಿದ್ದಾರೆ. ನೆಕ್ಸ್ಟ್ ಈಗ ನಾನು 3rd ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. 3rd ಪಾಯಿಂಟಲ್ಲಿ, ಆಫ್ಟರ್ ಆ್ಯನ್ ಇಂಟರ್ವಲ್ ಈಚ್ ಬಾಯ್ ಟೇಕ್ಸ್ ಇಸ್ ಆಸನ್ ಇಸ್ ಸ್ಕ್ವೇರ್ ಆಫ್ ಕಾರ್ಪೆಟ್ ಇನ್ ಟು ದ ಫೀಲ್ಡ್ಸ್ ಆ್ಯಂಡ್ ಸಿಟ್ ಡೌನ್ ಆನ್ ಇಟ್ ಟು ಮೆಡಿಟೇಟ್ ಇನ್ ಹಿಸ್ ಓನ್ ಪ್ಲೇಸ್ ಅಲೋನ್. ಇಲ್ಲಿ ಆಫ್ಟರ್ ಆ್ಯನ್ ಇಂಟರ್ವಲ್ ಅಂತ ಹೇಳಿದರೆ ಅವರ ಬೆಳಗಿನ ಎದ್ದ ತಕ್ಷಣ ನಮ್ಮದು ಏನೆಲ್ಲ ಇರುತ್ತೆ, ಟಾಯ್ಲೆಟಿಗೆ ಹೋಗೋದು, ಬಾತ್ರೂಮ್ಗೆ ಹೋಗೋದು ಅದೆಲ್ಲ ಆದಮೇಲೆ, ಅಂದರೆ ಆಫ್ಟರ್ ಆ್ಯನ್ ಇಂಟರ್ವಲ್ ಅದೆಲ್ಲ ಆದಮೇಲೆ ಪ್ರತಿಯೊಬ್ಬ ಹುಡುಗ ಕೂಡ ಅವ್ರವ್ರಿಗೊಂದು ಪ್ಲೇಸ್ ಇರುತ್ತೆ. ಆಸನ ಅಂದರೆ ಅವ್ರವ್ರಿಗೊಂದು ಸ್ಪೆಸಿಫಿಕ್ ಆಗಿರೋ ಒಂದು ಪ್ಲೇಸ್ ಇರುತ್ತೆ, ಜಾಗ ಇರುತ್ತೆ. ಅಲ್ಲಿ ಒಂದು ಸ್ಕ್ವಯರಲ್ಲಿ ಮ್ಯಾಟ್ ಇರುತ್ತೆ, ಕಾರ್ಪೆಟ್. ಅಂದರೆ ನಿಮಗೆ ಇದು ಯೋಗಾಸನ ಮಾಡುವಾಗ, ಮೆಡಿಟೇಷನ್ ಮಾಡುವಾಗ ಮ್ಯಾಟ್ ನೋಡಿರ್ತೀರ ನೀವು, ಆ ಥರದೊಂದು ಸ್ಕ್ವಯರ್ ಶೇಪಲ್ಲಿ ಒಂದು ಕಾರ್ಪೆಟ್ ಇರುತ್ತೆ, ಅಂದರೆ ಒಂದು ಮ್ಯಾಟ್ ಇರುತ್ತೆ. ಅದನ್ನ ಅವರು ತಗೊಂಡೋಗಿ ಅದರಲ್ಲಿ ಕೂತು ಮೆಡಿಟೇಷನ್ ಮಾಡ್ತಾರೆ. ಮೆಡಿಟೇಷನ್ ಅಂತ ಹೇಳಿದರೆ ಗೊತ್ತಿರುತ್ತೆ ನಿಮಗೆ, ಧ್ಯಾನ ಮಾಡೋದು ಅಂತ ಹೇಳಿ. ಪ್ರತಿಯೊಬ್ಬ ಹುಡುಗನೂ ಕೂಡ ಒಂದೊಂದು ಸ್ಪೇಸ್ ಅವರಿಗೆ ಕೊಟ್ಟಿರುವಂತಹ ಜಾಗದಲ್ಲಿ ಒಂದು ಮ್ಯಾಟನ್ನು ಹಾಕಿ ಮೆಡಿಟೇಷನ್ ಮಾಡ್ತಾನೆ, ಅಂದರೆ ಧ್ಯಾನವನ್ನು ಮಾಡ್ತಾನೆ ಬೆಳಿಗ್ಗೆ ಎದ್ದು. Later on, before the school work begins, the boy all stand together in the shade of the trees and sing their hymn. ಅಂದರೆ ಪಾಠ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಬಿಫೋರ್ ದ ಸ್ಕೂಲ್ ವರ್ಕ್ ಬಿಗಿನ್ಸ್ ಅಂದರೆ ಶಾಲೆಯ ಕೆಲಸಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹುಡುಗರೆಲ್ಲರೂ ಕೂಡ ಸ್ಟ್ಯಾಂಡ್ ಟುಗೆದರ್ ಇನ್ ದ ಶೇಡ್ ಆಫ್ ದ ಟ್ರೀ, ಒಂದು ಮರದ ಕೆಳಗೆ ಹುಡುಗರೆಲ್ಲರೂ ಸೇರಿ ಒಂದು ಮರದ ಕೆಳಗೆ ನಿಂತು ಅವರ ಶಾಲೆಯ ಗೀತೆಯನ್ನು ಹಾಡ್ತಾರೆ. ಇದೆಲ್ಲ ನಮ್ಮ ಶಾಲೆಯಲ್ಲಿ ಕೂಡ ಇರುತ್ತೆ ಅಲ್ವಾ. ನಾವು ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವು ಪ್ರೇಯರ್ ಅಂತ ಹೇಳ್ತೀವಲ್ಲ, ಎಲ್ಲರೂ ಒಟ್ಟಿಗೆ ಸೇರಿ ಪ್ರೇಯರ್ ಮಾಡ್ತೀವಲ್ಲ, ಅದೇ ಥರ ಮಕ್ಕಳು ಕೂಡ ಇವರೊಂದು ಮರದ ಕೆಳಗೆ ನಿಂತು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಪ್ರೇಯರನ್ನು ಮಾಡ್ತಾರೆ ಅಂತ ಇದರ ಅರ್ಥ. ನೆಕ್ಸ್ಟ್ ಈಗ 4th ಪಾಯಿಂಟ್ ನೋಡೋಣ. Till about 10:30 the work of the school goes on. We have no classrooms. The boys sit with their teachers in the open air under the trees. 10:30 ಅಂತ ಹೇಳಿದರೆ ಒಂದು 10:30 ಆಗೋ ಟೈಮಿಗೆ ವರ್ಕ್ ಆಫ್ ದ ಸ್ಕೂಲ್ ಗೋಸ್ ಆನ್. ಒಂದು 10:30ಗೆಲ್ಲ ಅವರ ಶಾಲೆ ಸ್ಟಾರ್ಟ್ ಆಗುತ್ತೆ, ಶಾಂತಿನಿಕೇತನ ಆಶ್ರಮದ ಶಾಲೆ ಸ್ಟಾರ್ಟ್ ಆಗುತ್ತೆ 10:30ಗೆ. ಅಲ್ಲಿ ಕ್ಲಾಸ್ ರೂಮ್ಸ್ ಎಲ್ಲ ಇಲ್ಲ ಮಕ್ಕಳಿಗೆ.
ಈಗ ನಮ್ಮ ಶಾಲೆಯಲ್ಲಿ ಆದರೆ ನಮಗೆ ಬೆಂಚ್ ಇದೆ, ಟೇಬಲ್ ಇದೆ, ಎಲ್ಲ ಇದೆ. ಬುಕ್ಸ್ ಇಟ್ಕೊಳ್ಳೋದಕ್ಕೆ, ಬ್ಯಾಗ್ ಇಟ್ಕೊಳ್ಳೋದಕ್ಕೆಲ್ಲ ಜಾಗ ಇದೆ. ಬಟ್ ಆ ಆಶ್ರಮದಲ್ಲಿ ಅಂತೂ ಶಾಂತಿನಿಕೇತನ ಆಶ್ರಮದಲ್ಲಿ ವೇರ್ ನೋಸ್ ಕ್ಲಾಸ್ ರೂಮಲ್ಲಿ ಕ್ಲಾಸ್ ರೂಮೇ ಇಲ್ಲ ಅವರಿಗೆ. ದ ಬಾಯ್ಸ್ ಸಿಟ್ ವಿತ್ ದೇರ್ ಟೀಚರ್ಸ್ ಜೊತೆನೇ ಅವರು ಮಕ್ಕಳೆಲ್ಲ ಕೂತ್ಕೊಳ್ತಾ ಇದ್ರಂತೆ. ಇಲ್ಲಿ ನಾವು ಟೀಚರ್ಸ್ ಬೇರೆ ಮಕ್ಕಳು ಬೇರೆ ಆ ರೀತಿ ಕೂತ್ಕೊಳ್ತೀವಲ್ಲ ನಮ್ಮ ಶಾಲೆಯಲ್ಲಿ, ಬಟ್ ಅಲ್ಲಿ ಆ ಥರ ಇರಲಿಲ್ಲ. ಮಕ್ಕಳು ಕೂಡ ಟೀಚರ್ ಜೊತೆನೇ ಕೂತ್ಕೊಳ್ತಾ ಇದ್ರಂತೆ. ಇನ್ ದ ಓಪನ್ ಹೇರ್ ಅಂದರೆ ಓಪನ್, ಈಗ ನಾವು ಗ್ರೌಂಡಲ್ಲಿ ಹೋಗಿ ಕೂತಂಗೆ, ಈಗ ಗ್ರೌಂಡಲ್ಲಿ ಹೋಗಿ ಪಾಠ ಕೇಳ್ದಂಗೆ ಆ ರೀತಿ ಓಪನ್ ಹೇರ್ ಅಂಡರ್ ದ ಟ್ರೀಸ್, ಮರದ ಕೆಳಗಡೆ ಓಪನ್ ಹೇರಲ್ಲಿ ಟೀಚರ್ ಜೊತೆನೇ ಮಕ್ಕಳು ಕೂಡ ಕೂತ್ಕೊಂಡು ಪಾಠವನ್ನು ಕಲಿತಾ ಇದ್ರು. There are no larger classes. A group of 8 or 10 boys are seated round a teacher asking him questions. Very few books are used. A greater part is carried on through conversation. ಈ ಲೈನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನೋ ಲಾರ್ಜರ್ ಕ್ಲಾಸಸ್, ತುಂಬ ದೊಡ್ಡ ದೊಡ್ಡ ಕ್ಲಾಸ್ ರೂಮ್ಗಳೆಲ್ಲ ಅಲ್ಲಿ ಆಶ್ರಮದಲ್ಲಿ ಇರಲಿಲ್ಲ. ಎ ಗ್ರೂಪ್ ಆಫ್ 8 or 10 ಬಾಯ್ಸ್ ಆರ್ ಸೀಟೆಡ್ ಅರೌಂಡ್ ದ ಟೀಚರ್. ಒಂದೊಂದು ಮಕ್ಕಳಂದರೆ 8ರಿಂದ 10 ಹುಡುಗರು ಟೀಚರ್ಗಳ ಜೊತೆನೇ ಕೂತ್ಕೊಂಡು ಪಾಠವನ್ನು ಕೇಳ್ತಾ ಇದ್ರು. ಆಸ್ಕಿಂಗ್ ಹಿಮ್ ಕ್ವಶನ್ಸ್, ಟೀಚರ್ ಜೊತೆನೇ ಒಂದು 8ರಿಂದ 10 ಜನ ಮಕ್ಕಳು ಕೂತ್ಕೊಂಡು ಟೀಚರ್ ಜೊತೆನೇ ಕೂತ್ಕೊಂಡು ಕ್ವಶನ್ಗಳನ್ನೆಲ್ಲ ಕೇಳ್ತಾ ಇದ್ರು. ವೆರಿ ಫ್ಯೂ ಬುಕ್ಸ್ ಆರ್ ಯೂಸ್, ತುಂಬ ಕಮ್ಮಿ ಪುಸ್ತಕಗಳನ್ನು ಅವ್ರು ಯೂಸ್ ಮಾಡ್ತಿದ್ರು. ಈಗ ನಮ್ಮದ್ರಲ್ಲಿ ತುಂಬ ಬುಕ್ಸ್ಗಳೆಲ್ಲ ಇರ್ತಿತ್ತಲ್ಲ ಶಾಲೆಗೆ ಹೋಗುವಾಗ, ಬಟ್ ಅಲ್ಲಿ ಆ ಥರ ಇರಲಿಲ್ಲ. ತುಂಬ ಕಮ್ಮಿ ಪುಸ್ತಕಗಳು ಅವರು ಅದನ್ನ ಯೂಸ್ ಮಾಡ್ತಾಯಿದ್ರು. ಎ ಗ್ರೇಟರ್ ಪಾರ್ಟ್ ಈಸ್ ಕ್ಯಾರಿಡ್ ಆನ್ ಥ್ರೂ ಕಾನ್ವರ್ಸೇಷನ್, ತುಂಬಾ ಚರ್ಚೆಗಳನ್ನ ಮಾಡಿಕೊಂಡು ಅವರು ಪಾಠಗಳನ್ನ ಕಲಿತಾ ಇದ್ರು. ಟೀಚರ್ ಜೊತೆನೇ ಕ್ವಶನ್ಸ್ ಕೇಳೋದು, ಇವ್ರ ಜೊತೆ ಕಾನ್ವರ್ಸೇಷನ್ಸ್ ಆಗ್ತಾಯಿತ್ತು. ಟೀಚರ್ ಮತ್ತು ಮಕ್ಕಳಿಬ್ಬರು ಮಾತಾಡಿಕೊಂಡೇ ಪಾಠವನ್ನು ಕಲಿತಾ ಇದ್ರು. The boys soon learn to open out all the difficulties to their teachers, and the teachers get nearly interested in the boys' questions and answers. Such leaving educations can never be dull. ದ ಬಾಯ್ಸ್ ಸೂನ್ ಲರ್ನ್ ಟು ಓಪನ್ ಔಟ್ ಆಲ್ ದ ಡಿಫಿಕಲ್ಟೀಸ್ ಅಂತ ಹೇಳಿದ್ರೆ, ಈಗ ಹುಡುಗರಿಗೆ ಯಾವುದೇ ರೀತಿಯೊಂದು ಪಾಠದ ಬಗ್ಗೆ ಏನಾದರೂ ಅವರಿಗೆ ಡೌಟ್ ಇದ್ದರೆ ಅಲ್ಲೇ ಸಡನ್ನಾಗಿ ಅವ್ರ ಕ್ವಶನ್ಸನ್ನು ಟೀಚರ್ಸ್ ಹತ್ರ ಕೇಳ್ತಾಯಿದ್ರು. ಏನಾದರೂ ಅವ್ರಿಗೆ ಡೌಟ್ ಇದ್ದರೆ, ನಮಗೆ ಏನಾದರೂ ಡೌಟ್ ಇದ್ದರೆ ಪಾಠದಲ್ಲಿ ನಾವು ತುಂಬಾ ಟೀಚರ್ ಹತ್ರ ಕೇಳೋದಕ್ಕೆಲ್ಲ ತುಂಬ ಭಯ ಪಡ್ಕೊಳ್ತೀವಲ್ಲ, ಬಟ್ ಅಲ್ಲಿನ ಆಶ್ರಮದ ಮಕ್ಕಳು ಆ ಥರ ಇರಲಿಲ್ಲ. ಅವ್ರಿಗೆ ಏನೇ ಒಂದು ಡಿಫಿಕಲ್ಟೀಸ್ ಪಾಠದಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಟೀಚರ್ ಹತ್ರ ಅಷ್ಟು ಬೇಗನೆ ಅಲ್ಲೇ ಕೇಳ್ತಾಯಿದ್ರು. ಆ್ಯಂಡ್ ಟೀಚರ್ಸ್ ಗೆಟ್ ನೀಲಿ ಇಂಟ್ರೆಸ್ಟ್ ಇನ್ ದ ಬಾಯ್ಸ್ ಕ್ವಶನ್ಸ್. ಅದೇ ರೀತಿ ಟೀಚರ್ಗೆ ಕೂಡ ತುಂಬಾ ಇಂಟ್ರೆಸ್ಟ್ ಆಗ್ತಿತ್ತು. ಮಕ್ಕಳು ಕ್ವಶನ್ ಕೇಳುವಾಗ ಟೀಚರ್ಗೆ ಕೂಡ ತುಂಬಾ ಒಂದು ಖುಷಿ ಆಗ್ತಿತ್ತು. ಅವ್ರಿಗೆ ತುಂಬ ಇಂಟ್ರೆಸ್ಟಿಂದ ಅವರ ಕ್ವಶನ್ಸನ್ನು ಕೇಳ್ತಾಯಿದ್ರು. ಆ್ಯಂಡ್ ಅದಕ್ಕೆ ಅವರು ಮಕ್ಕಳು ಕೇಳಿದಂಥ ಕ್ವಶನಿಗೆ ಟೀಚರ್ಸ್ಗಳು ಕೂಡ ಅಷ್ಟೇ ಇಂಟ್ರೆಸ್ಟಿಂದ ಆನ್ಸರ್ ಕೂಡ ಮಾಡ್ತಾಯಿದ್ರು. ಈ ರೀತಿ ಮಕ್ಕಳು ಮತ್ತು ಟೀಚರ್ ಜೊತೆ ಈ ರೀತಿ ಒಂದು ಸಂಬಂಧ ಇರುವಾಗ ಅಲ್ಲಿ ಯಾವುದೇ ರೀತಿ ನಿಮಗೆ ಡಲ್ ಆಗೋದಿಲ್ಲ ಎಜುಕೇಷನ್, ಅಂದರೆ ನಿಮಗೆ ಒಂಥರ ಬೋರ್ ಆಗೋದಿಲ್ಲ ಕಲಿಯೋದಕ್ಕೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 4 ಪಾಯಿಂಟ್ ಕಂಪ್ಲೀಟ್ ಆಯಿತು. ಈಗ ನಾವು 5ನೇ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಸೊ 5ನೇ ಪಾಯಿಂಟಲ್ಲಿ ಏನಿದೆ ಅಂತ ಹೇಳಿದರೆ, ವೆನ್ ದ ಮಾರ್ನಿಂಗ್ ವರ್ಕ್ ಈಸ್ ಓವರ್ ದ ಬಾಯ್ಸ್ ಬಾತ್ ಆ್ಯಂಡ್ ಗೋ ಟು ದೇರ್ ಮೀಲ್ ಅಬೌಟ್ 2 o'clock ಇನ್ ದ ಆಫ್ಟರ್ನೂನ್ ದ ಕ್ಲಾಸಸ್ ಬಿಗಿನ್ ಅಗೇನ್. ಮಾರ್ನಿಂಗ್ ವರ್ಕ್ ಈಸ್ ಓವರ್ ಅಂತ ಹೇಳಿದರೆ ಅವರ ಬೆಳಗಿನ ಪಾಠ ಎಲ್ಲ ಆದಮೇಲೆ, ಈಗ ಬೆಳಿಗ್ಗೆ ಅವರು ಅಷ್ಟೆಲ್ಲ ಪಾಠ ಎಲ್ಲ ಕಲ್ತರಲ್ವ, ಅದೆಲ್ಲ ಆದಮೇಲೆ ಅವರು ಮಕ್ಕಳು ಬಂದು ಸ್ನಾನ ಮಾಡಿದ ಬಾಯ್ಸ್ ಬಾತ್ ಆ್ಯಂಡ್ ಗೋ ಟು ದೇರ್ ಮೀಲ್, ಸ್ನಾನ ಮಾಡಿ ಊಟಕ್ಕೆ ಹೋಗ್ತಾ ಇದ್ರಂತೆ ಮಧ್ಯಾಹ್ನದ್ದು. ಬೆಳಗಿನ ಪಾಠ ಎಲ್ಲ ಆದಮೇಲೆ ಮಧ್ಯಾಹ್ನ ಸ್ನಾನ ಮಾಡಿ ಮತ್ತೆ ಊಟಕ್ಕೆ ಹೋಗ್ತಾಯಿದ್ರು. ಅಬೌಟ್ 2 o'clock ಇನ್ ದ ಆಫ್ಟರ್ನೂನ್ ದ ಕ್ಲಾಸಸ್ ಬಿಗಿನ್ ಅಗೇನ್. ಮತ್ತೆ ಮಧ್ಯಾಹ್ನ 2 ಗಂಟೆ ಆಗುವಾಗ ಮತ್ತೆ ಅವರ ಮಧ್ಯಾಹ್ನದ ನಂತರದ ತರಗತಿಗಳು ಆರಂಭ ಆಗ್ತಾಯಿತ್ತು ಅಂತ. But at this time the work is chiefly with the hands as well as with the mind. Handwork is practiced and the boys' own natural tastes are very soon discovered. ಬಟ್ ಮಧ್ಯಾಹ್ನದ ನಂತರ ತರಗತಿಗಳು ತುಂಬಾ ಚೇಂಜ್ ಆಗಿರ್ತಿತ್ತು. ಬೆಳಿಗ್ಗೆ ಕಲಿತಂಥ ಪಾಠಗಳು ಇರ್ತಿರಲಿಲ್ಲ ಮಧ್ಯಾಹ್ನ ತರಗತಿಯಲ್ಲಿ ಏನು ಇರ್ತಾಯಿತ್ತು ಅಂತ ಹೇಳಿದರೆ, ಅದು ಅವರ ಕೈಗೆ ಮತ್ತು ಅವರ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ತರಗತಿಗಳು ಮಧ್ಯಾಹ್ನದ ನಂತರ ಇರ್ತಿತ್ತು ಅಂತ ಇಲ್ಲಿ ನೋಡಿ. ವಿತ್ ದ ಹ್ಯಾಂಡ್ಸ್ ಆ್ಯಸ್ ವೆಲ್ ವಿತ್ ದ ಮೈಂಡ್, ಅವರ ಕೈಗೆ ಮತ್ತು ಅವರ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ಕ್ಲಾಸ್ಗಳು ಮಧ್ಯಾಹ್ನದ ನಂತರ ಇರ್ತಿತ್ತು ಅವರಿಗೆ. ಅಂದರೆ ಹ್ಯಾಂಡ್ ವರ್ಕ್ ಇಸ್ ಪ್ರಾಕ್ಟೀಸ್ಡ್, ಅಂದರೆ ಹ್ಯಾಂಡ್ ವರ್ಕ್ ಇಸ್ ಪ್ರಾಕ್ಟೀಸ್ಡ್ ಆ್ಯಂಡ್ ದ ಬಾಯ್ಸ್ ಓನ್ ನ್ಯಾಚುರಲ್ ಟೇಸ್ಟ್ ಆರ್ ವೆರಿ ಸೂನ್ ಡಿಸ್ಕವರ್ಡ್. ಅಂದರೆ ಮಕ್ಕಳಿಗೆ ಯಾವ ವಿಷಯದ ಬಗ್ಗೆ ಆಸಕ್ತಿ ಇದೆ ಅದು ಆದಷ್ಟು ಬೇಗ ಅದನ್ನ ಡಿಸ್ಕವರ್ ಕಂಡುಹಿಡಿತಾ ಇದ್ರು. ಅಂದರೆ ಒಬ್ಬರಿಗೆ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ಅವರಿಗೆ ಹಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ಡ್ಯಾನ್ಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಂದರೆ ಒಂದೊಂದು ಮಕ್ಕಳಿಗೆ ಯಾವ್ದು ವಿಷಯಗಳ ಬಗ್ಗೆ ಅವರಿಗೆ ಆಸಕ್ತಿ ಇದೆ ಅದನ್ನು ಆದಷ್ಟು ಬೇಗ ಅವರಲ್ಲಿ ಡಿಸ್ಕವರ್ ಮಾಡ್ತಾಯಿದ್ರು.
Some prefer carpentry, others prefer mechanical work, others enjoy spinning and weaving, others become skilled draftsmen or painters, other are musicians. ಇಲ್ಲಿ ಮಕ್ಕಳು ಯಾವುದೆಲ್ಲ ಚೂಸ್ ಮಾಡ್ತಾ ಇದ್ರು, ಯಾವುದೆಲ್ಲ ಕೆಲಸಗಳನ್ನ ಚೂಸ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕೆಲವು ಮಕ್ಕಳು ಸಮ್ ಪ್ರಿಫರ್ ಕಾರ್ಪೆಂಟ್ರಿ ಕೆಲಸ ಅಂತ ಹೇಳಿದ್ರೆ ಈ ಮರ ಕೆಲಸ ಅಂತ ಹೇಳ್ತೀವಲ್ಲ, ನಾವು ಆಚಾರ್ಯರು ಅಂತ ಹೇಳ್ತೀವಲ್ಲ, ಮರ ಕೆಲಸ ಮಾಡೋದು ಅಂತ ಕಾರ್ಪೆಂಟ್ರಿ ಕೆಲಸಗಳನ್ನ ಕೆಲವು ಮಕ್ಕಳು ಚೂಸ್ ಮಾಡ್ತಾ ಇದ್ರು. ಅದರ್ ಪ್ರಿಫರ್ ಮೆಕ್ಯಾನಿಕಲ್ ವರ್ಕ್, ಕೆಲವರು ಮೆಕ್ಯಾನಿಕಲ್ ವರ್ಕ್, ಈಗ ನಮಗೆ ವರ್ಕ್ಶಾಪ್ ಎಲ್ಲ ಇದೆ ನೋಡಿ, ಈಗ ಕಾರ್ ರಿಪೇರಿ ಮಾಡೋದು ಅಂತರ ಒಂದು ಚಿಕ್ಕ ಚಿಕ್ಕ ಮೆಕ್ಯಾನಿಕಲ್ ವರ್ಕ್ ಏನೆಲ್ಲ ಇರುತ್ತೆ ಅದನ್ನ ಚೂಸ್ ಮಾಡ್ತಿದ್ರು. ಮತ್ತು ಅದರ್ ಎಂಜಾಯ್ ಸ್ಪಿನ್ನಿಂಗ್ ಆ್ಯಂಡ್ ವೀವಿಂಗ್ ಅಂತ ಹೇಳಿದ್ರೆ ಈಗ ಬಟ್ಟೆ ತಯಾರು ಮಾಡೋದು, ಚರಕ ಅಂತೆಲ್ಲ ಹೇಳ್ತೀವಲ್ಲ, ಆ ರೀತಿಯ ಕೆಲಸಗಳನ್ನ ಚೂಸ್ ಮಾಡ್ತಾಯಿದ್ರು. ಆ್ಯಂಡ್ ಅದರ್ಸ್ ಬಿಕಮ್ ಸ್ಕಿಲ್ಡ್ ಡ್ರಾಫ್ಟ್ ಮ್ಯಾನ್ ಆರ್ ಪೇಂಟರ್, ಕೆಲವು ಮಕ್ಕಳು ಪೇಂಟಿಂಗನ್ನು ಚೂಸ್ ಮಾಡ್ತಿದ್ರು. ಒಬ್ಬೊಬ್ರಿಗೆ ಒಂದೊಂದರಲ್ಲಿ ಇಂಟ್ರೆಸ್ಟ್ ಇರುತ್ತಲ್ವ, ಕೆಲವರು ಪೇಂಟಿಂಗನ್ನು ಚೂಸ್ ಮಾಡ್ತಿದ್ರು. ಅದರ್ಸ್ ಆರ್ ಮ್ಯೂಸಿಷಿಯನ್ಸ್, ಕೆಲವರಿಗೆ ಇದೆಲ್ಲ ಕೆಲಸಗಳು ಇಷ್ಟ ಇರೋದಿಲ್ಲ, ಮ್ಯೂಸಿಕ್ ಬಗ್ಗೆ ತುಂಬಾ ಅವರಿಗೆ ಆಸಕ್ತಿ ಇರುತ್ತೆ, ಕೆಲವರು ಮ್ಯೂಸಿಕನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅಂದರೆ ಮಕ್ಕಳಿಗೆ ಯಾವ ಒಂದು ವಿಷಯದ ಬಗ್ಗೆ ಅವರಿಗೆ ಆಸಕ್ತಿ ಇದೆ ಅದನ್ನು ಅವರು ಮಧ್ಯಾಹ್ನದ ನಂತರ ತರಗತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಬೆಳಗಿನ ತರಗತಿಯಲ್ಲಿ ಅವರು ಪಾಠಗಳನ್ನ ಕಲಿತಾ ಇದ್ರು, ಮಧ್ಯಾಹ್ನದ ನಂತರ ತರಗತಿಯಲ್ಲಿ ಅವರು ಈ ಥರದ ಅವರಿಗೆ ಆ ಮಕ್ಕಳಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಆ ಪಾಠಗಳನ್ನ ಅವ್ರು ಕಲಿತಾಯಿದ್ರು. ಇದು ಪಾಠ ಅಲ್ಲ, ಒಂದು ಪ್ರಾಕ್ಟಿಕಲ್ ಅಂತ ಹೇಳ್ಬೋದು. ನಾವೀಗ 6ನೇ ಪಾಯಿಂಟನ್ನು ನೋಡ್ತಾ ಇದ್ದೀವಿ. ದೇರ್ ಈಸ್ ವೆರಿ ಲಿಟಿಲ್ ಬುಕ್ ವರ್ಕ್ ಇನ್ ಇಸ್ ಓವರ್ ಎಟ್ ಅಬೌಟ್ 4 o'clock ಆ್ಯಂಡ್ ದೆನ್ ದೇರ್ ಈಸ್ ಎ ರಶ್ ಟು ಗೆಟ್ ಫಸ್ಟ್ ಇನ್ ಟು ದ ಗ್ರೇಟ್ ಓಪನ್ ಫೀಲ್ಡ್ ಫಾರ್ ಫುಟ್ಬಾಲ್. ದೇರ್ ಇಸ್ ಎ ವೆರಿ ಲಿಟಿಲ್ ಬುಕ್ ವರ್ಕ್ ಇನ್ ದ ಆಫ್ಟರ್ನೂನ್. ಮಧ್ಯಾಹ್ನ ನಂತರ ಅವರಿಗೆ ಬುಕ್ ವರ್ಕ್ ತುಂಬಾ ಕಮ್ಮಿ ಇತ್ತು, ಈ ಥರ ಹೋಮ್ ವರ್ಕು ಅದು ಇದು ಎಲ್ಲ ಜಾಸ್ತಿ ಇರಲಿಲ್ಲ. ಪುಸ್ತಕದ ಕೆಲಸಗಳು ಮಧ್ಯಾಹ್ನದ ನಂತರ ತರಗತಿಯಲ್ಲಿ ತುಂಬಾ ಕಮ್ಮಿ ಇತ್ತು. ಸ್ಕೂಲ್ ಈಸ್ ಓವರ್ ಎಟ್ ಅಬೌಟ್ 4 o'clock, 4 ಗಂಟೆಗೆಲ್ಲ ಅವರ ತರಗತಿಗಳೆಲ್ಲ ಆಗ್ತಾಯಿತ್ತು. ಈಗ ನಮಗೆ ಕೂಡ ಅಷ್ಟೇ ಅಲ್ಲ, ಶಾಲೆಯಲ್ಲಿ 4 ಗಂಟೆಗೆಲ್ಲ ಶಾಲೆ ಮುಗಿಯುತ್ತಲ್ಲ, ಅದೇ ಥರ ಅವ್ರಿಗೆ ಕೂಡ 4 ಗಂಟೆಗೆ ಅವರ ಶಾಲೆಗಳು ಮುಗಿತಾ ಇದ್ವು. 4 ಗಂಟೆಗೆ ಕ್ಲಾಸ್ ಮುಗಿದ್ಮೇಲೆ ಏನು ಮಾಡ್ತಾಯಿದ್ರು, ಆ್ಯಂಡ್ ದೆನ್ ದೇರ್ ಇಸ್ ಅ ರಶ್ ಟು ಗೆಟ್ ಫಸ್ಟ್ ಇನ್ ಟು ದ ಗ್ರೇಟ್ ಓಪನ್ ಫೀಲ್ಡ್ ಫಾರ್ ಫುಟ್ಬಾಲ್. ಕ್ಲಾಸ್ ಮುಗಿದ ನಂತರ ಅವರು ಫುಟ್ಬಾಲ್ ಆಟ ಆಡೋದಕ್ಕೆ ಹೋಗ್ತಾಯಿದ್ರು. ಯಾರು ಫಸ್ಟ್ ಫುಟ್ಬಾಲ್ ಗ್ರೌಂಡಿಗೆ ರೀಚ್ ಆಗ್ತೀವಿ ಅಂತ ಹೇಳಿ ತುಂಬ ರಶ್ಶಲ್ಲಿ ಇರ್ತಿದ್ರು. ರಶ್ ಟು ಗೆಟ್ ಫಸ್ಟ್ ಇನ್ ಟು ದ ಗ್ರೇಟ್ ಓಪನ್ ಫೀಲ್ಡ್, ಫುಟ್ಬಾಲ್ ಕೋರ್ಟಿಗೆ ಯಾರು ಫಸ್ಟ್ ಹೋಗೋದು ಅಂತ ಹೇಳಿ ತುಂಬಾ ಅವಸರವಾಗಿ ತುಂಬಾ ರಶ್ಶಿಂದ ಕ್ಲಾಸ್ ಮುಗಿದ ನಂತರ ಫುಟ್ಬಾಲ್ ಆಟ ಆಡೋದಕ್ಕೆ ಅಂತ ಗ್ರೌಂಡಿಗೆ ಹೋಗ್ತಾಯಿದ್ರು. ಅವರ್ ಶಾಂತಿನಿಕೇತನ್ ಬಾಯ್ಸ್ ಆರ್ ಫೇಮಸ್ ಎವ್ರಿವೇರ್ ಫಾರ್ ದೇರ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಶಾಂತಿನಿಕೇತನ್ ಶಾಲೆಯ ಹುಡುಗರಂತೂ ಫುಟ್ಬಾಲ್ ಆಟ ಆಡೋದಕ್ಕೆ, ಅಂದರೆ ಫುಟ್ಬಾಲ್ ಅಂತಲ್ಲ, ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸಲ್ಲಿ ತುಂಬಾ ಫಸ್ಟ್ ಬರ್ತಾಯಿದ್ರಂತೆ ಅವರು. ಶಾಂತಿನಿಕೇತನ್ ಆರ್ ವೆರಿ ಫೇಮಸ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸಲ್ಲಿ. ಶಾಂತಿನಿಕೇತನ್ ಶಾಲೆ ಮಕ್ಕಳು ತುಂಬಾ ಫೇಮಸ್ ಆಗಿದ್ರಂತೆ. 6ನೇ ಪಾಯಿಂಟ್ ಕಂಪ್ಲೀಟ್ ಆಯ್ತು. ಈಗ ನಾವು 7ನೇ ಪಾಯಿಂಟಿಗೆ ಹೋಗೋಣ. ಸೊ 7ನೇ ಪಾಯಿಂಟಲ್ಲಿ ಏನಿದೆ ಅಂತ ಹೇಳಿದರೆ, ಇನ್ ದ ಈವ್ನಿಂಗ್ ಎಟ್ ಸನ್ಸೆಟ್ ದೇ ರಿಟರ್ನ್ ಫ್ರಮ್ ದ ಫೀಲ್ಡ್ ಆ್ಯಂಡ್ ಸಿಟ್ ಡೌನ್ ಒನ್ಸ್ ಮೋರ್ ಫಾರ್ ಎ ಶಾರ್ಟ್ ಟೈಮ್ ಟು ಮೆಡಿಟೇಟ್ ಇನ್ ಸೈಲೆನ್ಸ್. ಈವ್ನಿಂಗ್ ಸನ್ಸೆಟ್ ಅಂದರೆ ಸೂರ್ಯ ಅಸ್ತ ಆದಮೇಲೆ, ಸನ್ಸೆಟ್ ಆದಮೇಲೆ ಅವರು ಸೂರ್ಯ ಅಸ್ತ ಆದಮೇಲೆ ಫುಟ್ಬಾಲೆಲ್ಲ ಆಟ ಆಡಿ ಆದಮೇಲೆ ಅವರು ರಿಟರ್ನ್ ಫ್ರಮ್ ದ ಫೀಲ್ಡ್, ಗ್ರೌಂಡಿಂದ ಬಂದ ನಂತರ, ಆ್ಯಂಡ್ ಸಿಟ್ ಡೌನ್ ಒನ್ಸ್ ಮೋರ್, ಮತ್ತೆ ಅವರು ಗ್ರೌಂಡಿಂದ ಬಂದ ನಂತರ ಒಂದು ಕಡೆ ಕೂತ್ಬಿಟ್ಟು ಮತ್ತೆ ಅವರು ಧ್ಯಾನವನ್ನು ಮಾಡ್ತಾಯಿದ್ರು, ಮೆಡಿಟೇಷನ್ ಮಾಡ್ತಾಯಿದ್ರು. ಫುಟ್ಬಾಲ್ ಎಲ್ಲ ಆಟಾಡಿ ಬಂದ ಮೇಲೆ ಡೈರೆಕ್ಟಾಗಿ ಬಂದು ಒಂದು ಕಡೆ ಕೂತು ಧ್ಯಾನವನ್ನು ಮಾಡ್ತಾಯಿದ್ರು ಮಕ್ಕಳು. ಈಗ ನಾವು 8th ಪಾಯಿಂಟನ್ನು ನೋಡೋಣ. ಆ್ಯಸ್ ನೈಟ್ ಕಮ್ಸ್ ಫೇರಿ ಟೇಲ್ಸ್ ಆರ್ ಟೋಲ್ಡ್, ಶಾರ್ಟ್ ಡ್ರಾಮಾಸ್ ಆರ್ ರಿಸೈಟೆಡ್, ಅವರ್ ಗುರುದೇವ ಸಾಂಗ್ಸ್ ಆರ್ ಸಂಗ್ ಆ್ಯಂಡ್ ಡಿಫ್ರೆಂಟ್ ಸ್ಕೂಲ್ ಗ್ಯಾದರಿಂಗ್ ಆರ್ ಹೆಲ್ಡ್. ರಾತ್ರಿ ಆದ ತಕ್ಷಣ, ಸಂಜೆಲ್ಲ ಆಟಾಡಿ ಆದಮೇಲೆ ಮೆಡಿಟೇಷನ್ ಎಲ್ಲ ಮಾಡಿ ಆದಮೇಲೆ ಸಂಜೆ ನೈಟ್ ಟೈಮಲ್ಲಿ ಫೇರಿ ಟೇಲ್ಸ್ ಆರ್ ಟೋಲ್ಡ್, ಅಂದರೆ ಈಗ ನಾವು ಅಜ್ಜಿ ಕಥೆಗಳು ಅಂತ ಹೇಳ್ತೀವಲ್ಲ ಆ ಥರ ಕಥೆಗಳನ್ನ ಹೇಳ್ತಾ ಇದ್ರಂತೆ. ಶಾರ್ಟ್ ಡ್ರಾಮಾಸ್ ಆರ್ ರಿಸೈಟೆಡ್, ಕೆಲವು ಚಿಕ್ಕ ಚಿಕ್ಕ ನಾಟಕಗಳನ್ನ ಅಲ್ಲಿ ಮಾಡ್ತಾಯಿದ್ರು. ಅವರ್ ಗುರುದೇವ ಸಾಂಗ್ಸ್ ಆರ್ ಸಂಗ್, ಗುರುದೇವ ಅಂತ ಹೇಳಿದರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಸಾಂಗ್ಸ್ ಆರ್ ಸಂಗ್, ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಂಥ ಹಾಡುಗಳನ್ನ ಅಲ್ಲಿ ಹಾಡ್ತಾ ಇದ್ರಂತೆ. ಆ್ಯಂಡ್ ಡಿಫ್ರೆಂಟ್ ಸ್ಕೂಲ್ ಗ್ಯಾದರಿಂಗ್ ಆರ್ ಹೆಲ್ಡ್, ಅಂದರೆ ಬೇರೆ ಬೇರೆ ಶಾಲೆಯಿಂದ ಮಕ್ಕಳುಗಳೆಲ್ಲ ಒಟ್ಟಿಗೆ ಸೇರಿ ಅಲ್ಲಿ ಒಂದು ಕಾರ್ಯಕ್ರಮಗಳನ್ನ ರಾತ್ರಿ ಟೈಮಲ್ಲಿ ಶಾಂತಿನಿಕೇತನ ಆಶ್ರಮದಲ್ಲಿ ಮಾಡ್ತಾಯಿದ್ರು. ಈಗ 9th ಪಾಯಿಂಟ್ ಹೇಳ್ತಾ ಇದ್ದೀನಿ. By 9 o'clock, all are glad to retire to rest, and again the choristers go around the ashram singing their last evening hymn. There can be no questions as to the happiness of a life of our boys. ಅದೇ ಒಂದು ಎಲ್ಲ ಈ ಡ್ಯಾನ್ಸ್ ಡ್ರಾಮಾ ಅದೆಲ್ಲ ಆದಮೇಲೆ 9 o'clock ಆಗುವಾಗ ಎಲ್ಲ ಹುಡುಗರು ನಿದ್ರೆ ಮಾಡ್ತಾಯಿದ್ರು, ನಿದ್ರೆ ಜಾರ್ತಾಯಿದ್ರು. ರಾತ್ರಿ 9 o'clock ಆಗುವಾಗ ಎಲ್ಲರೂ ಬೆಡ್ಡಿಗೆ ಹೋಗ್ತಾಯಿದ್ರು ರೆಸ್ಟ್ ಮಾಡೋದಕ್ಕೆ. ಆ್ಯಂಡ್ ಎಗೇನ್ ದ ಕಾರಿಸ್ಟರ್ಸ್ ಗೋ ರೌಂಡ್ ದ ಆಶ್ರಮ್. ಈಗ ಬೆಳಿಗ್ಗೆ ನಾನು ಯಾವ ರೀತಿಯಾಗಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಕಾರಿಸ್ಟರ್ 4 ರಿಂದ 5 ಜನ ಮಂದಿ ಯಾವ ರೀತಿ ಹಾಡುಗಳನ್ನ ಹೇಳ್ಕೊಂಡು ಬೆಳಿಗ್ಗೆ ಅವ್ರು ಬರ್ತಾರೆ, ಅದೇ ರೀತಿ ಅವರು 9 o'clock
ಮಲಗಿದ ಮೇಲೆ ಮತ್ತೆ ಕೂಡ ಆ ಕಾರಿಸ್ಟರ್ಸ್ ಅವರು ಆ ಹಾಡನ್ನು ಹಾಡಿಕೊಂಡು ಆಶ್ರಮದ ಸುತ್ತ ಹೋಗ್ತಾರೆ ಅಂತ ಹೇಳಿ. ದೇರ್ ಕ್ಯಾನ್ ಬಿ ನೋ ಕ್ವಶನ್ ಆ್ಯಸ್ ಟು ದ ಹ್ಯಾಪಿನೆಸ್ ಆಫ್ ದ ಲೈಫ್ ಆಫ್ ಅವರ್ ಬಾಯ್ಸ್. ಅಲ್ಲಿ ಹುಡುಗರ ಒಂದು ಖುಷಿಗೆ ಒಂದು ಪ್ರಶ್ನೆಗಳೇ ಇರ್ತಿರಲಿಲ್ಲ. ಅಂದರೆ ಆಶ್ರಮದ ಮಕ್ಕಳಂತೂ ತುಂಬಾ ಖುಷಿಯಿಂದ ಆ ಶಾಲೆಯಲ್ಲಿ ಇರ್ತಾಯಿದ್ರು. ಅಂದರೆ ತುಂಬಾ ಚೆನ್ನಾಗಿದೆ ಕೇಳೋದಕ್ಕೆ ಕೂಡ. ಬೆಳಿಗ್ಗೆ ಪಾಠ, ಮಧ್ಯಾಹ್ನ ನಂತರ ಅವ್ರಿಗೆ ಇಷ್ಟ ಬಂದಂತಹ ಆ್ಯಕ್ಟಿವಿಟಿ ಮಾಡ್ಬೋದು, ಸಂಜೆ ಮತ್ತು ಫುಟ್ಬಾಲ್ ಆಡ್ಬೋದು. ಅದಾದಮೇಲೆ ಅವರು ಸಂಜೆ ಆಶ್ರಮಕ್ಕೆ ಬಂದ ಮೇಲೆ ಅಲ್ಲಿ ಡ್ರಾಮಾಗಳನ್ನೆಲ್ಲ ಮಾಡಿಸ್ತಾಯಿದ್ರು. ಅಂದರೆ ಅಲ್ಲಿನ ಮಕ್ಕಳು ತುಂಬಾ ಖುಷಿಯಲ್ಲಿರ್ತಿದ್ರು ಆಶ್ರಮದಲ್ಲಿ. Their faces tell the story of their joy and their freedom. There is no freer life in the India than the life of our children at Shantiniketan. Their faces tell the story. ಅಂದರೆ ಮಕ್ಕಳ ಮುಖ ನೋಡುವಾಗಲೇ ಅವರು ಎಷ್ಟು ಖುಷಿಯಲ್ಲಿದ್ದಾರೆ, ಎಷ್ಟು ಸ್ವಾತಂತ್ರ್ಯವಾಗಿದ್ದಾರೆ ಅಂತ ಗೊತ್ತಾಗ್ತಿತ್ತಂತೆ. ಇಲ್ಲಿ ಕವಿಗಳು ಹೇಳ್ತಾ ಇರೋದು, ಅವ್ರ ಆಶ್ರಮದಲ್ಲಿ ತಂಗಿದ್ರಲ್ವ, ಆವಾಗ ಅವ್ರು ಏನೆಲ್ಲ ನೋಡಿದ್ದಾರೆ ಆ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಸೊ ಮಕ್ಕಳ ಮುಖವನ್ನು ನೋಡುವಾಗಲೇ ಅವರು ಎಷ್ಟು ಖುಷಿಯಾಗಿದ್ದಾರೆ, ಎಷ್ಟು ಸ್ವಾತಂತ್ರ್ಯವಾಗಿದ್ದಾರೆ ಅಂತ ಗೊತ್ತಾಗ್ತಿತ್ತು. ದೇರ್ ಇಸ್ ನೋ ಫ್ರೀರ್ ಲೈಫ್ ಇನ್ ಇಂಡಿಯಾ ದ್ಯಾನ್ ದ ಲೈಫ್ ಆಫ್ ಅವರ್ ಚಿಲ್ಡ್ರನ್ ಎಟ್ ಶಾಂತಿನಿಕೇತನ್. ಫ್ರೀರ್ ಲೈಫ್ ಅಂತ ಹೇಳಿದರೆ ಮುಕ್ತ ಜೀವನ. ಎಲ್ಲೂ ಭಾರತದಲ್ಲಿ ಎಲ್ಲೂ ಕಾಣದಂತಹ ಒಂದು ಮುಕ್ತ ಜೀವನವನ್ನು ಅವರು ಶಾಂತಿನಿಕೇತನ್ ಶಾಲೆಯ ಮಕ್ಕಳು ಅನುಭವಿಸ್ತಾ ಇದ್ರು. ಒಂದು ಮುಕ್ತ ಜೀವನ, ಒಂದು ಕಂಪ್ಲೀಟ್ ಆದಂತಹ ಲೈಫನ್ನು ಶಾಂತಿನಿಕೇತನಲ್ಲಿ ಮಕ್ಕಳು ಅದನ್ನ ಅನುಭವಿಸ್ತಾ ಇದ್ರು ಅಂತ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಇವತ್ತಿನ ಲೆಸನ್ ಕಂಪ್ಲೀಟ್ ಆಗಿದೆ. ನಾನಿನ್ನು ನೆಕ್ಸ್ಟ್ ಲೆಸನ್ ಜೊತೆಗೆ ಬರ್ತೀನಿ. ನಾನು ಅಪ್ಲೋಡ್ ಮಾಡುವ ಲೆಸನ್ ನಿಮಗೆ ಬೇಕು ಅಂತ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾನು ನೆಕ್ಸ್ಟ್ ಟೈಮ್ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡುವಾಗ ನೋಟಿಫಿಕೇಷನ್ಸ್ಗಳು ಬರುತ್ತೆ. ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ಪಾಠಗಳು ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆನಾ? ನಾನು ನೆಕ್ಸ್ಟ್ ಪಾಠದೊಟ್ಟಿಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.